ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ದಂಪತಿಗೆ ಸಂಕಷ್ಟ. ಭವಾನಿಗೆ ಸಿಗುತ್ತಾ ಹೈಕೋರ್ಟ್ ಶ್ರೀರಕ್ಷೆ. ಅತ್ತ ಮುಂಡಾಟವಾಡ್ತಾ ಇದ್ದ ಪ್ರಜ್ವಲ್ ಫುಲ್ ಸೈಲೆಂಟ್. ಪಾರ್ಲಿಮೆಂಟ್ ಫೈಟ್ ಬೆನ್ನಲ್ಲೇ ಮೇಲ್ಮನೆ ಬಡಿದಾಟ. ಪದವೀಧರ ಕ್ಷೇತ್ರಗಳಿಗೆ ಬಿರುಸುಗೊಂಡ ಮತದಾನ. ಎಂಎಲ್ಸಿ ಎಲೆಕ್ಷನ್ಗೂ ಹಿಂದೆ ನಾಮಿನೇಷನ್. ದಳಪತಿಗಳಿಗೆ ಬೂಸ್ಟರ್ ಕೊಟ್ಟ ಎಕ್ಸಿಟ್ ಪೋಲ್. ಎಚ್ಡಿಕೆ ಸೋಲು. ಗೆಲುವಿನ ಮೇಲೆ ಜೆಡಿಎಸ್ ಅಳಿವು ಉಳಿವು. ಕಾಂಗ್ರೆಸ್ಗೆ ಸೋಲಾದ್ರೆ ಡಿಸಿಎಂ ಡಿಕೆಶಿಗೆ ಮುಖಭಂಗ. ರಾಜ್ಯದಲ್ಲಿ ರಕ್ಕಸ ಮಳೆಗೆ ಅವಾಂತರಗಳ ಸರಮಾಲೆ. ಬೆಂಗಳೂರಿನಲ್ಲಿ ಪ್ರವಾಹ ಸೃಷ್ಟಿಯಾದರೂ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ. ಬಾಗಲಕೋಟೆ, ಬಳ್ಳಾರಿಯಲ್ಲಿ ತುಂಬಿ ಹರಿದ ಹಳ್ಳ ಕೊಳ್ಳಗಳು. ನಾಳೆ ಲೋಕ ಮಹಾಸಂಗ್ರಾಮದ ಫಲಿತಾಂಶ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ನಾನ್ ಸ್ಟಾಪ್ ಕವರೇಜ್. 543 ಕ್ಷೇತ್ರಗಳ ಲೈವ್ ಮಾಹಿತಿ. ಲೋಕ ಮಹಾಸಂಗ್ರಾಮದ ಮಹಾ ತೀರ್ಪಿನ ಅಪ್ಡೇಟ್ಸ್ನೊಂದಿಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಗ್ಲೋಬಲ್ ಸ್ಟುಡಿಯೋದಿಂದ ನನ್ನ ಕಲೀಗ ರಂಜಿತ್ ಶಿರ್ಯಾರ್ ಜಾಯಿನ್ ಆಗಿದ್ದಾರೆ. ಹಾಗೆ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮೂವರ ವಿರುದ್ಧ ನಡೀತಾ ಇರುವ ತನಿಖೆಯ ಅಪ್ಡೇಟ್ಸ್ನೊಂದಿಗೆ ಸಿಐಡಿ ಕಚೇರಿ ಬಳಿಯಿಂದ ನನ್ನ ಕಲೀಗ ನಿಕೇಶ್ ಖೊಟಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಗಮನಿಸೋಣ ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರದ ಸುದ್ದಿಯನ್ನ. ನಿನ್ನೆ ಸಂಜೆ ಸುರಿದ ರಕ್ಕಸ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಸರಮಾಲೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ವಿವಿಧೆಡೆ ನಿನ್ನೆ ಮಳೆ ಆಗಿದೆ. ಮಳೆಯಿಂದಾಗಿ ಅಪಾರ ಪ್ರಮಾಣದ ಹಾನಿ ಸೃಷ್ಟಿಯಾಗಿದೆ. ಮರಗಳು ಧರೆಗೆ ಉರುಳಿದೆ. ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ರಸ್ತೆಗಳು ಜಲಾವೃತವಾಗಿದೆ. ಬಾಗಲಕೋಟೆಯಲ್ಲಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳ. ರೈತರ ಮುಖದಲ್ಲಿ ಮಂದಹಾಸ. ಆದರೆ ಜನವಸತಿ ಪ್ರದೇಶಕ್ಕೂ ಕೂಡ ನೀರು ನುಗ್ಗಿರೋದ್ರಿಂದ, ರಸ್ತೆಗಳು ಜಲಾವೃತವಾಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಿದ್ದಾರೆ. ಹಾಗೆ ಜನ ಮಳೆ ನೀರನ್ನ ಮನೆಯಿಂದ ಹೊರಹಾಕುವಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದಷ್ಟು ದೃಶ್ಯಗಳು ಮಳೆಯಿಂದ ಸೃಷ್ಟಿಯಾಗಿರುವ ಅವಾಂತರದ ಸಾಕ್ಷಿಯಾಗಿ ನಿಲ್ತಾ ಇದೆ. ರಾಜ್ಯದ ವಿವಿಧೆಡೆ ಮಳೆ ಸುರಿದಿದೆ. ಮಳೆಯಿಂದಾಗಿ ಒಂದಷ್ಟು ಅವ್ಯವಸ್ಥೆಗಳು ಕೂಡ ನಿರ್ಮಾಣವಾಗಿದೆ.